ಹಾಗೂ ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ಬಾಗ್ಬೇಕ. ನಮಸ್ಕಾರ ಅಧ್ಯಕ್ಷರೇ. ನಾನು ಜನ್ಮದ ದುಂಬಿಗಳು ಹಾಗೂ ಹೂವಿನ ಮೇಲೆ ದುಂಬಿಗಳ ಮತ್ತೆ ಸರ್ ನೀವು ಅದನ್ನ ಹೇಳ ನೀಟಾಗಿ. ದುಂಬಿಗಳ ಹಾಗೂ ಹೂವಿನ ಮೇಲೆ ಕುಳಿತುಕೊಂಡು ಮಕರಂದ ಹೀರುವೆ. ಅದನ್ನ ಅಲ್ಲಿಂದ ತೆಗೆದುಕೊಂಡು ಬಂದು ನನ್ನ ಗೂಡಿನಾಗ ಶೇಖರಿಸಿಡುವೆ. ನನ್ನ ಗೂಡಿನಲ್ಲಿ ಸ್ವೀಕರಿಸಿಡುವೆ. ಅದು ಜೇನುತುಪ್ಪವಾಗಿ ನೀಟ್ ಹೇಳ. ಅದು ಜೇನುತುಪ್ಪವಾಗಿ ಬಾಗೋದಿಟ್ಟ. ಅದು ಜೇನುತುಪ್ಪವಾಗಿ ಮಕ್ಕಳಿಂದ ಹಿಡಿದು ನಾ ಹೇಳ್ದೆ ಗಡ್ವಿ. ಅದು ಜೇನುತುಪ್ಪವಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರ ಪರ್ಯಂತರವಾಗಿ ಬಳಸುತ್ತಾರೆ. ಹೀಗೆ ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ಅಧ್ಯಕ್ಷರೇ. ನಾನು ರಾಷ್ಟ್ರೀಯ ಪ್ರಾಣಿ ಹುಲಿ. ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ಅಧ್ಯಕ್ಷರೇ. ನಾನು ರಾಷ್ಟ್ರೀಯ ಪ್ರಾಣಿ. ಸ್ವಲ್ಪ ಅಲ್ಪ ವಿರಾಮ ಪೂರ ವಿರಾಮ ಇರ್ತವಲ್ಲ, ಮತ್ತೆ ಅದನ್ನೆಲ್ಲ ಉಪಯೋಗ ಮಾಡ್ಬೇಕಲ್ಲ. ಈಗ ರಾಷ್ಟ್ರೀಯ ಪ್ರಾಣಿ. ನಾನು ರಾಷ್ಟ್ರೀಯ ಪ್ರಾಣಿ. ಅಧ್ಯಕ್ಷರೇ, ಗಿಡ ಮರಗಳನ್ನು ಕಡಿದ್ರಿಂದ ಮಾನವರು ನೋಡಿ ಅಧ್ಯಕ್ಷರೇ. ಗಿಡಗಳನ್ನ ಕಡಿದ ಮೇಲೆ ಅಲ್ಲಿ ಯಾವ ಪ್ರಾಣಿಗಳಿಲ್ಲ. ನನ್ನ ಆಹಾರಕ್ಕಾಗಿ ಯಾವ ಪ್ರಾಣಿಗಳು ಸಿಗ್ತಾ ಇಲ್ಲ. ಈಗ ನಾನು ಹಸಿವಿನಿಂದ ಸಾಯ್ತಾ ಇದ್ದೇನೆ. ನನಗೆ ನೀವೇ ನ್ಯಾಯ ಕೊಡಿಸಬೇಕು ಅಧ್ಯಕ್ಷರೇ. ಅಧ್ಯಕ್ಷ ಬಂದು ನೋಡಿ ಯಾವ ಬರೋದು ಅಧ್ಯಕ್ಷರು. ಬರ್ರಿ ಅಧ್ಯಕ್ಷರೇ, ಕಟ್ ಮಾಡ್ಬೇಕು. ಹೌದು, ಜೇನುನೊಣ ನೀನು ಹೇಳೋದು ಸರಿ ಇದೆ. ಆದರೆ ನಿನ್ನ ಜೇನುತುಪ್ಪ ಎಲ್ಲದಕ್ಕೂ ಉಪಯೋಗ ಐತಿ. ಹಾಗೆ ಮಾಡಿರುವೇನು ಈ ಮಾನವ? ಅಯ್ಯೋ ಪಾಪ, ಹಾಗೆ ಮಾಡಿವ್ರು ನೀನು. ಮಾನವ, ಸ್ವಲ್ಪ ಆದ್ರೆ ನಿನಗೆ ವಿಚಾರ ಇಲ್ಲ. ಅಯ್ಯೋ ಪಾಪ, ಹಾಗೆ ಮಾಡಿವ್ರು ನೀನು. ಮಾನವ, ಸ್ವಲ್ಪ ಆದ್ರೂ ವಿಚಾರ ಇಲ್ವಾ? ವಿಚಾರವಿಲ್ಲವೇ ನಿನಗೆ? ನಿನಗೆ ಅನಿಸಲಿಲ್ಲ ಅದು? ನಿನಗೆ ಅದು ಅನಿಸಲಿಲ್ಲವೇ? ವೆರಿ ಗುಡ್. ಮುಂದಿನ ಸರದಿ ಯಾರದು? ಮುಂದಿನ ಸರದಿ ಯಾರದು? ವೆರಿ ಗುಡ್. ಹೇ ಕರಿಯಪ್ಪ, ನೋಡು ನಿನ್ನ ದುರಾಶೆಯಿಂದ ಒಂದಲ್ಲ ಎರಡಲ್ಲ ಎಷ್ಟೆಷ್ಟು ಘಟನೆಗಳು ನಡೆದವು. ಅಯ್ಯೋ ಪಾಪ, ಅಯ್ಯೋ ಪಾಪ. ಸ್ವಲ್ಪ ಅದನ್ನ ಒಂದು ತೂಕದಿಂದ ಹೇಳ್ಬೇಕು. ಅಯ್ಯೋ ಪಾಪ, ನಿನ್ನ ತಂದೆ ತಾಯಿ ತೀರಿಕೊಂಡರೆ ಅವರು ನನಗೆ ಬಹಳ ಬೇಕಾದವರು. ನೀನು ಸಣ್ಣ ಮಗು. ನಿನ್ನ ಆರೈಕೆ ಮಾಡೋರು ಯಾರು? ನಿನಗೆ ಊಟ ಮಾಡಿಸೋರು ಯಾರು? ಜೀವನ ಬಹಳ ಕಷ್ಟ ಐತಿ. ಬಹಳ ಕಷ್ಟ ಐತಿ. ನೋಡಿದೇನಪ್ಪ ಕರಿಯಪ್ಪ, ನೀ ಮಾಡಿದ ಕೆಲಸನ ಹೇಳಲಾಗದು. ಎಂತಹ ಕತೆ ವ್ಯಥೆಗಳನ್ನ ವೆರಿ ಗುಡ್. ದುಃಖ ಉಕ್ಕರಿಸಿ ಬರ್ತೈತಿ. ಆದರೆ ಇಂತಹ ನೋವಿನ ಕಥೆಗಳನ್ನು ಕೇಳಿ. ಅಲ್ಲಿ ಧ್ವನಿ ನೋಡ್ಕೊಂಡು ಸ್ವಲ್ಪ ಇಳಿ ಬರಬೇಕು. ಇಂತಹ ಧ್ವನಿಗಳನ್ನ ಕೇಳಿ, ಸಾರಿ, ಇಂತಹ ಕಥೆಗಳನ್ನ ಕೇಳಿ ನಿನಗೆ ಸ್ವಲ್ಪ ಆದ ಕರುಣೆ ಬರಲಿಲ್ಲವೇ? ಸ್ವಲ್ಪ ಹೇಳ್ಬೇಕಾದ್ರೆ ನಿನಗೆ ಸ್ವಲ್ಪ ಆದ ಕರುಣೆ ಬರಲಿಲ್ಲವೇ? ನಿನಗೆ ಸ್ವಲ್ಪ ಆದರೂ ಕರುಣೆ ಬರಲಿಲ್ಲವೇ? ಇದು ನಿನ್ನ ಗಂಡಿಸಲಿಲ್ಲವೇ? ಏನು ನಿನ್ನ ಸಮಸ್ಯೆ? ಹೇಳಪ್ಪ ಕಬ್ರಯ್ಯ. ಸ್ವಲ್ಪ ಅವ್ನಿಗೆ ಏನು ಸ್ವಲ್ಪ ಅಧಿಕಾರದಿಂದ ಹೇಳ್ಬೇಕು. ಈಗ ಅವನ ಡೈಲಾಗ್ ಮುಗಿತಿ. ಈಗ ಅವನ ಕಬ್ರಯ್ಯ ಬಂದ್ಬಿಟ್ಟ.
ಕಬ್ರಾಯಿ ಮಾಡ್ದ ಕಬ್ರಾಯಿಂದ ಡೈಲಾಗ್ ಐತಿ ಅವು ಹೇಳ್ತಾನೆ ಆಮೇಲೆ ಹೇಳು. ನೀರ್ನ್ಯಾಗೂ ಇರ್ತೀನಿ ಕಲ್ಕಂಡ್ಯಾಗೂ ಇರ್ತೀನಿ ಸಂಧಿ ಗೊಂದಿಗಳಲ್ಲಿ ನಾನು ವಾಸಿಸುವೆ. ಎಲ್ಲ ಅಡ್ಡಿ ವೈ ನೋಡ್ರಿ ಬುದ್ಧಿ ಅಡ್ಡಿ ಏನು ನಿನ್ನ ಸಮಸ್ಯೆ ಏನು ಮಾಡಿದೆ ಈ ಮಾನವ? ಕಬ್ರಾಯಿ ನಾನು ಕಪ್ಪೆರಾಯ. ಇಲ್ಲ ನಮಸ್ಕಾರ ಅಧ್ಯಕ್ಷರಿ. ನಾನು ಸ್ವಲ್ಪ ಇದೆ ಅಂದ್ರೆ ಮತ್ತೆ ಏನೋ ಸ್ವಲ್ಪ ಮಾತಾಡ್ತಾರೆ ನೀರ್ನ್ಯಾಗೂ ಇರ್ತೀನಿ ಕಲ್ಕಂಡ್ಯಾಗೂ ಇರ್ತೀನಿ ಸಂಧಿ ಗೊಂದಿಗಳಲ್ಲಿ ನಾನು ವಾಸಿಸುವೆ. ಏನಪ್ಪ ಕಪ್ಪೆರಾಯ ಏನು ನಿನ್ನ ಸಮಸ್ಯೆ ಏನು ಮಾಡಿದೆ ಈ ಮಾನವ? ಹೇಳಪ್ಪ ಹೇಳಪ್ಪ ಕಪ್ಪಯ್ಯ ಕಪ್ಪಯ್ಯ ಏನು ಮಾಡಿದ ಏನು ಮಾಡಿದೆ ಏನು ನಿನ್ನ ಸಮಸ್ಯೆ ಏನು ನಿನ್ನ ಸಮಸ್ಯೆ ಏನು ಮಾಡಿದೆ ಈ ಮಾನವ? ಏನು ಮಾಡಿದೆ ಈ ಇದು ಸ್ವಲ್ಪ ಮಾನವ? ಹೇಳಪ್ಪ ಕಪ್ಪಯ್ಯ ಏನು ನಿನ್ನ ಸಮಸ್ಯೆ ಏನು ನಿನ್ನ ಸಮಸ್ಯೆ ಏನು ಮಾಡಿದೆ ಈ ಮಾನವ? ಏನು ಮಾಡಿದೆ ಈ ಮಾನವ? ಹೇಳ ನೋಡ್ರಿ ಮಿಸ್ಟರೇ, ಅಂತ ಬರಗಾಲ. ನೋಡ್ರಿ ಅಧ್ಯಕ್ಷರಿ ನೋಡ್ರಿ ಅಧ್ಯಕ್ಷರೇ, ಅದೇ ಓಡ್ಬೇಡಾಗ ನೋಡ್ರಿ ಅಧ್ಯಕ್ಷರಿ ನೋಡ್ರಿ ಅಧ್ಯಕ್ಷರೇ, ಅಂತ ಬರಗಾಲ. ಎಂತ ಬರಗಾಲ ಇದ್ರು ಅಂತ ಬರಗಾಲ ಇದ್ರು ನಾನ್ ಕೂಗಿದ್ರ ನಾ ಕೂಗಿದ್ರ ಮಳೆ ಬರ್ತೈತಿ. ಅನೇಕ ಆಕಾರಗಳಲ್ಲಿ ನಾನು ವಾಸಿಸುವೆ. ಎಲೆ, ಗಾಳಿ, ಅನೇಕ ಆಕಾರಗಳಲ್ಲಿ ನಾನು ವಾಸಿಸುವೆ. ಇದು ತೋರಿಸ್ಬೇಕಾಗನ ಅನೇಕ ಆಕಾರಗಳಲ್ಲಿ ಅನೇಕ ಆಕಾರಗಳಲ್ಲಿ ನಾನು ವಾಸಿಸುವೆ. ವಾಸಿಸುವೆ. ಕೆರೆ, ಕೆರೆ, ಇಲ್ಲ ವಿಷಯ ಕೆರೆ ಕೆರೆ, ಬಾವಿ ಬಾವಿ, ಹಳ್ಳ ಕೊಳ್ಳ ಆದರೆ ಇವತ್ತು ಈ ಮನುಷ್ಯರು ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ಹೌದೌದು ಹೌದು ಹೌದೌದು ನೀ ಹೇಳೋದು ನಿಜ ಐತಿ. ಹೌದು ಸ್ವಲ್ಪ ಜೋರೇಗಳ ಹೌದೌದು. ಈ ಪ್ರಕೃತಿಯ ಮಡಿಲಲ್ಲಿ ಈ ಪ್ರಕೃತಿಯ ಮಡಿಲಲ್ಲಿ ಈ ಪ್ರಕೃತಿಯ ಮಡಿಲಲ್ಲಿ ಇದೊಂದು ವಾದ ಏಮ ಮಾತಾಡೋದು ಏಯ್ ಮೇಯರ ನೋಡಿ ಅಧ್ಯಕ್ಷರೇ ನಾವು ವಾಸಿಸುವ ಕೆರೆ ಬಾವಿ ಹೊಂಡ ಮನುಷ್ಯ ಹೋಗಬೇಡ ಕೆರೆ ಬಾವಿ ಹೊಂಡಗಳನ್ನು ಮುಚ್ಚಿ ಸ್ವಲ್ಪ ಒತ್ತು ಹೇಳದನ ಮುಚ್ಚಿ ಅಲ್ಲಿ ಆಫೀಸ್ ಕಚೇರಿಗಳನ್ನ ಕಟ್ಕೊಂಡಾರ. ಕಟ್ಕೊಂಡು ಈ ಮನುಷ್ಯರು ನಾ ಮಳೆಗೆ ಬರ್ಲಿಲ್ಲ ಅಂದ್ರ ಹೊಲ ಯಪ್ಪ ನೋಡಿ ಕರೆಯಪ್ಪಲ್ಲ ಯಪ್ಪ ಎಂತೆಂತ ಕೆಲಸ ಮಾಡಿವ್ರಿ ಯಪ್ಪ ಹೇಳಿ ನೋವಾತು. ಏ ಕರಿಯಪ್ಪ ನಿನ್ನ ದುಡ್ಡಿನ ದುರಾಸೆಗಾಗಿ ಒಳಪಟ್ಟು ಎಂತ ಘೋರವಾದ ಘಟನೆಗಳು ನಡೆದವು. ಇದಕ್ಕೆಲ್ಲ ನೀನೇ ಹೊಣೆಗಾರ. ಹೇಳ ಏನು ಮಾಡುವೆ ಕರಿಯಪ್ಪ? ತಪ್ಪು ತಪ್ಪು ಒಪ್ಪಿಕೊಂಡಿರುವೆ ಕರಿಯಪ್ಪ. ಇದಕ್ಕೆ ಪರಿಹಾರ ಏನು? ಇದಕ್ಕೇನು ನೀನೇ ಯೋಚಿಸು ಕರಿಯಪ್ಪ. ಅಧ್ಯಕ್ಷರೇ, ಇನ್ನೊಮ್ಮೆ ಈ ರೀತಿ ಆಗದಂತೆ ನೋಡಿಕೊಳ್ಳುವೆ. ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಮ್ಮೆಲ್ಲ ಸಹಾಯ ನನಗೆ ಬೇಕು. ನಮ್ಮ ಸಹಾಯ ಯಾವಾಗಲೂ ಇರುತ್ತೆ. ಏನದು ಕರಿಯಪ್ಪ? ಅಧ್ಯಕ್ಷರೇ, ನಾನು ಎಲ್ಲೆಲ್ಲಿ ಗಿಡ ಮರಗಳನ್ನು ಕಡಿದಿರೋನೋ ಅಲ್ಲಿ ಗಿಡಗಳನ್ನು ಮತ್ತೆ ಹಚ್ಚಿ ಬೆಳೆಸುವೆ. ಆದರೆ ಅದರ ಎಲ್ಲ ಪ್ರಾಣಿಗಳು ಒಂದೊಂದು ಬೀಜವನ್ನು ತಂದು ಕೊಟ್ಟರೆ ನನಗೆ ಉಪಕಾರ ಮಾಡಿದಂಗೆ ಆಗುತ್ತದೆ.
ಏ ನನ್ನ ಬಂಧುಗಳೇ, ಕೈ ಕಟ್ಟ ಒಂದು ನಿಮಿಷ ಎಲ್ಲ ಕಟ್ಟ. ಏ ನನ್ನ ಬಂಧುಗಳೇ, ಕರಿಯಪ್ಪ ತನ್ನ ತಪ್ಪನ್ನು ಒಪ್ಪಿಕೊಂಡಿರುವ ಇವಾಗ ಇವಾಗ ನೀವು ಇವಾಗ ನಾನು ಎಲ್ಲೆಲ್ಲಿ ಗಿಡಗಳನ್ನ ಕಡಿದಿರುವನೋ ಅಲ್ಲಿ ಗಿಡಗಳನ್ನು ಹಚ್ಚಿಕೊಳ್ಳಲು ಒಪ್ಪಿಕೊಂಡಿರುವ ಇವುಗಳು ಪ್ರತಿಯೊಬ್ಬರು ಒಂದೊಂದು ಬೀಜಗಳನ್ನ ತಂದುಕೊಡ್ರಿ. ಬೀಜಗಳನ್ನ ಎಲ್ಲಾ ಪ್ರಾಣಿಗಳು ತಂದುಕೊಡುವವು. ಆ ಊರಲ್ಲಿ ಮತ್ತೆ ಕರಿಯಪ್ಪ ಗಿಡಗಳನ್ನು ಹಚ್ಚಿ ಬೆಳೆಸಿದನು. ಮತ್ತೆ ಅವರು ಹಚ್ಚರಸಾಗಿ ಎಲ್ಲ ಪ್ರಾಣಿ ಪಕ್ಷಿಗಳು ವಾಸಿಸಲು ಪ್ರಾರಂಭಿಸಿದವು. ಹಾಗೆ ಕಾಲಕಾಲಕ್ಕೆ ಮಳೆ ಆಗುತ್ತಾ ಬಂತು. ಎಲ್ಲಾ ಜನರು ಖುಷಿಯಿಂದ ಬಾಳತೊಡಗಿದರು. ದಯವಿಟ್ಟು ಗಿಡ ಮರಗಳನ್ನು ಕಡಿಬೇಡಿ, ಪರಿಸರವೇ ನಮಗೆ ಸಂಪತ್ತು. ಪರಿಸರವನ್ನು ಸುಂದರವಿಟ್ಟುಕೊಳ್ಳೋಣ. ಶಾಲಾ ಕಾಲೇಜುಗಳಲ್ಲಿ ಗಿಡ ಮರಗಳನ್ನು ಬೆಳೆಸಿ ಪೋಷಿಸೋಣ ಎಂದು ಹೇಳುತ್ತಾ ಇಲ್ಲಿಗೆ ಈ ನಾಟಕವನ್ನು ಮುಗಿಸುತ್ತೇವೆ.